ಸಿದ್ಧಿ, ಯಾಕೋ ನಿನ್ನ ಕಣ್ಣು ಕಾಣಿಸೋದಿಲ್ವಾ? ರೋಹನ್, ಯಾಕೆ ನಿನ್ನ ಕಣ್ಣು ಏನು ತಲೆ ಮೇಲಿದೆಯಾ? ಸಿದ್ಧಿ, ನೀವು ಹುಡುಗರು ಬ್ಯೂಟಿಫುಲ್ ಹುಡುಗಿನ ನೋಡಿದರೆ ಸಾಕು ಬಂದುಬಿಡ್ತೀರಾ, ಯೂಸ್ಲೆಸ್ ಕತ್ತೆ. ರೋಹನ್, ಹೇ ಏನು ಹೇಳ್ತಿದ್ದೀಯಾ? ನೀನೇ ಡಿಕ್ಕಿ ಹೊಡೆದು ಈಗ ನನ್ನ ಮೇಲೆ ಏನೇನೋ ಆರೋಪ ಮಾಡ್ತಿದ್ದೀಯಾ? ಸಿದ್ಧಿ, ನಾನು ಡಿಕ್ಕಿ ಹೊಡೆದಿಲ್ಲ, ನಿಂದೇ ತಪ್ಪು. ರೋಹನ್, ಸರಿ ಸರಿ, ನಂಗೆ ಲೇಟ್ ಆಗ್ತಿದೆ, ಸಾರಿ ಕೇಳಿ ಹೋಗು ಜಲ್ದಿ. ಸಿದ್ಧಿ, ನಾನ್ಯಾಕೆ ಸಾರಿ ಕೇಳಬೇಕು? ನಿನ್ನ ತಪ್ಪೈತಿ, ನೀ ಸಾರಿ ಕೇಳು. ರೋಹನ್, ಈ ರೋಹನ್ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಕಡೆ ರಿದ್ದಿ ಸಿದ್ಧಿ ಜಗಳ ಮಾಡೋದನ್ನು ನೋಡ್ತಾಳೆ. ಅಯ್ಯೋ ದೇವ್ರೆ ಅಂತ ಎದ್ದು ಅವಳ ಕಡೆ ಹೋಗ್ತಾಳೆ. ರೋಹನ್ ರಿದ್ದಿ ಬರೋದನ್ನು ನೋಡ್ತಾನೆ. ಆಗ ಅವನಿಗೆ ದೇವಲೋಕದಿಂದ ಯಾರೋ ನಡೆಸ್ಕೊಂಡು ಬಂದ ಹಾಗೆ ಅನ್ನಿಸ್ತಾ ಇತ್ತು. ಅವನ ಕಣ್ಣಿಗೆ ಎಲ್ಲರೂ ಬ್ಲರ್ ಆಗಿ ಬರೀ ರಿದ್ದಿ ಮಾತ್ರ ಹೈಲೈಟಾಗಿ ಕಾಣಿಸ್ತಾಳೆ. ಆಕೆ ನೋಡ್ತಾನೆ ಇವನು ಫ್ರೀಸ್ ಆಗಿ ನಿಂತು ಬಿಡ್ತಾನೆ. ರಿದ್ದಿ ರೋಹನನ್ನು ನೋಡೋದು ಇಲ್ಲ, ಹಾಗೆ ಆಕಿನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ.